ಕೃಷ್ಣಮುಳಿಯ ಗ್ರೀನ್ ಎನರ್ಜಿ ಎಲ್ಎಲ್ಪಿ ರೋಟರಿ ಕ್ಲಬ್ ಪುತ್ತೂರು ಈಸ್ಟ್, ರೋಟರಿ ಸ್ವಚ್ಛ ಭಾರತ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ರಿಟ್ಯಾಪ್ ಸೊಲ್ಯೂಷನ್ಸ್ ಇವರ ಸಾರಥ್ಯದಲ್ಲಿ ಹಾಗೂ ಪುತ್ತೂರು ನಗರಸಭೆಯ ಸಹಯೋಗದೊಂದಿಗೆ ಸ್ವಚ್ಛ ಪುತ್ತೂರು ಅಭಿಯಾನದ ಪ್ರಮುಖ ಯೋಜನೆಯಾಗಿ ಭಾರತದಲ್ಲಿ ನಗರಸಭಾ ವ್ಯಾಪ್ತಿಯಲ್ಲಿ ಪ್ರಪ್ರಥಮವಾಗಿ ನಿರ್ಮಾಣಗೊಂಡಿರುವ ಕಂಪ್ರೆಸ್ಡ್ ಬಯೋಗ್ಯಾಸ್ ಘಟಕದ ಲೋಕಾರ್ಪಣೆ ಕಾರ್ಯಕ್ರಮವು ಪುತ್ತೂರಿನ ಬನ್ನೂರು ಡಂಪಿಂಗ್ ಯಾರ್ಡ್ನಲ್ಲಿ ನಡೆಯಿತು. ಈ ಘಟಕದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ಕುಮಾರಯ್ಯವರು ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೃಷ್ಣಮುಳಿಯ ಗ್ರೀನ್ ಎನರ್ಜಿ ಎಲ್ಎಲ್ಪಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣ ನಾರಾಯಣ ಮುಳಿಯ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಾನ ಪರಿಷತ್ನ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್, ಪುತ್ತೂರು ನಗರಸಭೆಯ ಪೌರಾಯುಕ್ತರಾದ ವಿದ್ಯಾ ಕಾಳೆ ಭಾಗವಹಿಸಿದ್ರು. ಗೌರವ ಉಪಸ್ಥಿತಿಯಲ್ಲಿ ನಗರಸಭೆ ಪುತ್ತೂರು ಮಾಜಿ ಅಧ್ಯಕ್ಷೆ ಲೀಲಾವತಿ ಅಣ್ಣುನಾಯ್ಕ್, ಮಾಜಿ ರೋಟರಿ ಜಿಲ್ಲಾ ಗವರ್ನರ್ ರೊಟೇರಿಯನ್ ಎಚ್ಆರ್ ಕೇಶವ, ರಿಟ್ಯಾಪ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕಿ ಡಾಕ್ಟರ್ ದಿವ್ಯಾ ಪ್ರಶಾಂತ್, ರೋಟರಿ ಕ್ಲಬ್ ಪುತ್ತೂರು ಈಸ್ಟ್ ಅಧ್ಯಕ್ಷ ರೊಟೇರಿಯನ್ ಶಶಿಧರ್ ಕಿನಿಮಚ್ಚಲು ಉಪಸ್ಥಿತರಿದ್ದರು. ರೋಟರಿ ಸ್ವಚ್ಛ ಭಾರತ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಕೃಷ್ಣಮುಳಿಯ ಗ್ರೀನ್ ಎನರ್ಜಿ ಎಲ್ಎಲ್ಪಿ ಸಂಸ್ಥೆಯ ಎಂಡಿ ರೊಟೇರಿಯನ್ ಕೃಷ್ಣ ನಾರಾಯಣ ಮುಳಿಯ ಅವರು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು. ರಿಟ್ಯಾಪ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ಪ್ರಶಾಂತ್ ದೇವಾಡಿಗ, ರೋಟರಿ ಸ್ವಚ್ಛ ಭಾರತ್ ಚಾರಿಟೇಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ರೊಟೇರಿಯನ್ ರವಿಕುಮಾರ್ ಕೆದಂಪಾಡಿ ಮಠ, ಪ್ರಾಜೆಕ್ಟ್ ಡೈರೆಕ್ಟರ್ ರೊಟೇರಿಯನ್ ರಾಜೇಶ್ ಬೆಜ್ಜಂಗಳ, ಕಾರ್ಯದರ್ಶಿ ರೊಟೇರಿಯನ್ ನವೀನ್ ಪಂಚಳ ಹಾಗೂ ಸಂಘದ ಸದಸ್ಯರು ಕಾರ್ಯಕ್ರಮದ ವ್ಯವಸ್ಥೆಯನ್ನ ನಿರ್ವಹಿಸಿದ್ರು. ಕಸ ಡಂಪ್ ಮಾಡಲು ಬೇಕಾಗುವ ಜಾಗದ ಉಳಿತಾಯ, ಅನಿಲವನ್ನ ಅಡುಗೆ ಹಾಗೂ ವಾಹನಗಳಿಗೆ ಬಳಸುವುದರಿಂದ ವಿದೇಶಿ ಇಂಧನದ ಅವಲಂಬನೆ ಕಡಿಮೆ, ಡೀಸೆಲ್ಗೆ ಬದಲಾಗಿ ವಾಹನಗಳಲ್ಲಿ ಬಳಕೆ ಮಾಡಿದಾಗ ಪರಿಸರ ಮಾಲಿನ್ಯ ಕಡಿಮೆಯಾಗುತ್ತದೆ. ಡಂಪಿಂಗ್ ಯಾರ್ಡ್ನಿಂದ ಹೊರಬರುವ ಲಿಚೇಟ್ ದ್ರವ ಅಂತರ್ಜಲವನ್ನು ಕಲುಷಿತಗೊಳಿಸುವ ಸಮಸ್ಯೆಗೆ ಪರಿಹಾರ, ಘಟಕದಿಂದ ಹೊರಬರುವ ಸ್ಲರಿ ಉತ್ತಮ ಸಾವಯವ ಗೊಬ್ಬರವಾಗಿ ಉಪಯೋಗಿಸಬಹುದು. ಸುಮಾರು 6 ರಿಂದ 10 ಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತದೆ. ನಮಗೆ ಅರ್ಥ ಆಗಿದೆ. ಬಹುಶಃ ಇಡೀ ದೇಶಕ್ಕೆ ಮಾದರಿ ಆಗುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿರುವಂಥದ್ದು ಇವತ್ತು ಇಡೀ ರಾಜ್ಯ ಬಿಟ್ಟು ದೇಶದಿಂದ ಕೂಡ. ಮೊನ್ನೆ BBMPನವರು ಕೂಡ ಉಲ್ಲೇಖ ಮಾಡುವಾಗ, ಅಲ್ಲಿ ಚರ್ಚೆ ಮಾಡುವಾಗ ಪುತ್ತೂರಿನ ವಿಚಾರ ಬಂತು. ಪುತ್ತೂರಿನಲ್ಲಿ ಈ ರೀತಿ ಗ್ಯಾಸ್ ಪ್ಲ್ಯಾಂಟ್ ಮಾಡಿದ್ದಾರೆ, ವೇಸ್ಟಿಂದಾಗಿ ಅದನ್ನು ಹೋಗಿ ನೋಡಿ ಬರಬೇಕು ಅನ್ನೋ ವಿಚಾರವನ್ನು ಅಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಇದನ್ನು ದೇಶ ಮಟ್ಟದಲ್ಲಿ ದೊಡ್ಡ ರೀತಿಯಲ್ಲಿ ಪರಿಚಯ ಮಾಡಿದರೆ ಕೂಡ ಖಂಡಿತ ಅದು ಪ್ರಯೋಜನ ಆಗುವಂಥ ವ್ಯವಸ್ಥೆಗಳು ಆಗ್ತದೆ. ಯಾಕಂತ ಹೇಳಿದ್ರೆ 12 ವರ್ಷದಲ್ಲಿ ಸಾಧಕ ಬಾಧಕಗಳು, ಈಗ ಅವರು ಎಷ್ಟು ಪ್ಲ್ಯಾಂಟ್ಗಳನ್ನು ಮಾಡಿದರೂ ಅದರಲ್ಲಿ ಸಾಧಕ ಬಾಧಕಗಳು ಇರ್ತದೆ. ಅಡ್ವಾಂಟೇಜಸ್ ಆ್ಯಂಡ್ ಹೀಗೆ ಮಾಡಿದರೆ ಒಳ್ಳೆಯದಿತ್ತು, ಹೀಗೆ ಮಾಡಿದರೆ ಒಳ್ಳೆಯದಿತ್ತು, ಈ ರೀತಿ ಮಾಡಬೇಕಿತ್ತು. ಅಂದರೆ ಈಗ ನಿಮ್ಮ ಹತ್ರ ಈಗ ವಾಟ್ ಎವರ್ ನೀವು ಡಿಫಾಲ್ಟಲ್ಲಿ ಏನೇನು ಆಗಿದ್ರಿ, ತೊಂದರೆಗಳಾಗಿದೆ, ಅದನ್ನು ನಿಮಗೆ ಸರಿಪಡಿಸಲಿಕ್ಕೆ ಆಗ್ಬೋದು. ನಮ್ಮ ರಾಜೇಶ್ ಬೆಜ್ಜಂಗಲ್ ಅವರು ಹೇಳಿದ್ರು, ನಾನು ಪ್ರೊಫೆಸರ್ ಪೋಸ್ಟನ್ನು ಬಿಟ್ಟು 12 ವರ್ಷ ಇದಕ್ಕಾಗಿ. ಈಗಾಗಲೇ ನಾವು ಸ್ವಾವಲಂಬಿ ಆಗಬೇಕು, ಆತ್ಮನಿರ್ಭರ ಭಾರತವನ್ನು ಮೋದಿಜಿ ಅಂದಿದ್ದಾರೆ. ಯಾವ ರೀತಿ ಅಂದಿದ್ದಾರೆ ಅಂದರೆ, ನಮಗೆ ಯಾವುದೆಲ್ಲ ಅವಶ್ಯಕತೆ ಉಂಟು ನಾವೇ ತಯಾರಿ ಮಾಡಬೇಕು. ಈಗ ಅಮೇರಿಕ ಇರಾನ್ ಯುದ್ಧದ ಕಾರಣಕ್ಕೋಸ್ಕರ ಕೆಲವು ಕಡೆ ನಮಗೆ ಗ್ಯಾಸ್ ಸಿಗುವುದಿಲ್ಲ. ಆದರೆ ಇಲ್ಲಿ ಯಾವ ರೀತಿ ಅಂದರೆ, ನಾವು ಈ ಥರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಸುದೃಢ ಆದಾಗ, ನಾವು ನಮ್ಮಲ್ಲಿ ನಮಗೆ ಬೇಕಾದಂತೆಲ್ಲ ವಸ್ತು ನಾವು ತಯಾರಣೆ ಮಾಡಿದಾಗ ನಾವು ಇನ್ನೊಬ್ಬರಿಗೆ ಅವಲಂಬಿತ ಆಗುವ ಪ್ರಮೇಯ ಬರುವುದಿಲ್ಲ. ಆ ಕಾರಣಕ್ಕೆ ಈ ಸಂಸ್ಥೆ ಉತ್ತಮವಾಗಿ ಮೂಡಿ ಬರಲಿ. ಅದರ ಜೊತೆಗೆ ಮಹಾಲಿಂಗೇಶ್ವರ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಆ ಭಗವಂತನ ಆಶೀರ್ವಾದ ಸದಾ ಈ ಸಂಸ್ಥೆಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಾವು ಇನ್ನು ನಗರಸಭೆಗೆ ಒಂದು ಶಕ್ತಿ ಸಿಕ್ಕಿತಿಲ್ಲ. ಯಾಕಂದರೆ ಕಸವನ್ನು ರಾಶಿಗಟ್ಟಲೆ ಕಸ ಎಲ್ಲ ಕಡೆ, ನಮ್ಮ ಪಂಚಾಯತ್ ಹೋದಾಗ ಕೆಲವು ಪಂಚಾಯತಲ್ಲಿ 100% ಸಂಗ್ರಹ ಮಾಡ್ತಾರೆ, ಕೆಲವು ಪಂಚಾಯತಲ್ಲಿ ಮನೆಯವರು ಕಸ ಕೊಡುವುದೇ ಇಲ್ಲ. ಯಾಕೆ ಕೊಡುವುದಿಲ್ಲ? 50 ರೂಪಾಯಿ ಮಾತ್ರ ಚಾರ್ಜ್ ಮಾಡುವಂಥದ್ದು. ನಾನು ಅನ್ನೋದು ಅಲ್ಲ, 50 ರೂಪಾಯಿ ಚಾರ್ಜ್ ಮಾಡಿದ್ರು ಕೂಡ, ನಾನು ಅಧಿವೇಶನ ಮೊನ್ನೆ ಮಾತಾಡಿದೆ, ನಾವು ಕಸವನ್ನು ಸ್ವಯಂ ಪ್ರೇರಿತವಾಗಿ ಕೊಡಬೇಕು. ನಾವು ಯಾಕೆ ಕೊಡಬೇಕಂದ್ರೆ ನಮ್ಮ ಕರ್ತವ್ಯ ಕೂಡ. ಆ ಮುಖಾಂತರ ಮೊನ್ನೆ ಅಧಿವೇಶನದಲ್ಲಿ ಮಾತಾಡಿದಾಗ ಸಿಕ್ಕಲ್ಲಿ ಕಸವನ್ನು ಬಿಸಾಡ್ತಾರೆ ಕೇಶವನ್ನ. ಯಾವ ರೀತಿ ಅಂದರೆ, ಅದು ಜನನಿಬಿಡ ಪ್ರದೇಶ ಬಿಟ್ಟು ಸ್ವಲ್ಪ ಮುಂದೆ ಬಂದಾಗ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.